ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕಡಲೆಬೇಳೆಯಿಂದ ಒಳ್ಳೆ ಗರಿ ಗರಿಯಾದಂತಹ ಹಳ್ಳಿ ಕಡೆ ಮಾಡುವಂತಹ ರೆಸಿಪಿನ ನಾನು ವಡೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ. ಈ ವಡೆನ ನಾವು ಗ್ಯಾಸ್ಟ್ರಿಕ್ ಇರುವಂಥವ್ರು ತಿಂದರೂ ಕೂಡ ಏನೂ ಆಗೋದಿಲ್ಲ. ಯಾಕಂತಂದರೆ ನಾವು ಅದಕ್ಕೆ ಹಾಕುವಂಥ ಇಂಗ್ರೀಡಿಯೆಂಟ್ಸು ಆ ರೀತಿ ಇರುತ್ತೆ. ಹಾಗಾದರೆ ಯಾವ ಯಾವ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ, ಯಾವ ರೀತಿ ನಾವು ವಡೆ ಮಾಡೋದು ಅಂತ ಅಂದ್ಬಿಟ್ಟು ನೋಡೇ ಬಿಡೋಣ ಬನ್ನಿ ಫ್ರೆಂಡ್ಸ್. ಈಗ ನಾವು ವಡೆ ಮಾಡೋದನ್ನು ನೋಡೋಣ. ಈಗ ಕಡಲೆಬೇಳೆ ನೆನೆಸಿ ನಾನು ಒಂದು 5 ಅವರ್ ಆಗಿರುತ್ತೆ, ಚೆನ್ನಾಗಿ ನೆಂದೋಗಿದೆ. ಈಗ ನಾನು 1/4 kg ಒಂದು 3/4 ಭಾಗ ನೆನೆಸಿದ್ದೆ ಕಡಲೆಬೇಳೆ, ತುಂಬ ಚೆನ್ನಾಗಿರುತ್ತೆ. ಈಗ ಅಷ್ಟಕ್ಕೆ ನಾವು ನೋಡಿ ಒಣಮೆಣಸಿನಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡಿರುವಂಥದ್ದು ಒಂದು 6 ತೆಗೆದುಕೊಳ್ತಾ ಇದ್ದೀನಿ. ಸ್ವಲ್ಪ ಶುಂಠಿ ತೆಗೆದುಕೊಳ್ತಾ ಇದ್ದೀನಿ, ಮತ್ತು ಒಂದೇ ಒಂದು ಬೆಳ್ಳುಳ್ಳಿ ಗಡ್ಡೆನ ನಾನು ತೆಗೆದುಕೊಳ್ತಾ ಇದ್ದೀನಿ. ಇಷ್ಟನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಂತಹ ಇಂಗ್ರೀಡಿಯೆಂಟ್ಸ್ ಜೊತೆಗೆ ನಾನು ಈರುಳ್ಳಿನ ಸೇರಿಸಿ ಸುಮ್ಮನೆ ಒಂದು ರೌಂಡ್ ಹಂಗೆ ನಾನು ಮಿಕ್ಸ್ ಮಾಡ್ತೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿದಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಕೂಡ ಒಂದು ಬೌಲ್ಗೆ ಸೇರಿಸ್ತಾ ಇದ್ದೀನಿ. ಪುಡಿ ಪುಡಿ ಆಗೋಗುತ್ತೆ. ಒಂದೇ ಒಂದು ರೌಂಡ್ ಹಾಕಿದರೆ ಸಾಕು ಈರುಳ್ಳಿ. ಈಗ ನೆನೆಸಿರುವಂತಹ ಕಡಲೆಬೇಳೆನ ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ನೈಸಾಗಿ ಮಿಕ್ಸ್ ಮಾಡಬಾರ್ದು, ಸ್ವಲ್ಪ ತರಿತರಿಯಾಗಿ ಇರಬೇಕಾಗತ್ತೆ. ಈ ರೀತಿ ತರಿತರಿಯಾಗಿ ಮಿಕ್ಸ್ ಮಾಡ್ಕೋಬೇಕು, ನೀರು ಹಾಕಬಾರ್ದು. ನೀರು ಹಾಕ್ತೀರಾ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಕೂಡ ಇದೇ ರೀತಿ ಮಿಕ್ಸ್ ಮಾಡಿಕೊಂಡು ಇಂಗ್ರೀಡಿಯೆಂಟ್ಸ್ ಜೊತೆಗೆ ನಾವು ಸೇರಿಸೋಣ. ಈಗ ರುಬ್ಬಿಕೊಂಡಂತಹ ಮಿಶ್ರಣದ ಜೊತೆಗೆ ಪುದೀನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ಹೆಚ್ಚಾಗಿ ಹಾಕಿರೋದ್ರಿಂದ ನಾವು ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ಇರೋದಿಲ್ಲ. ನಾವು ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವಂಥವರು ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಏನೂ ಸಮಸ್ಯೆ ಆಗೋದಿಲ್ಲ. ಯಾಕಂತಂದರೆ ಒಣಮೆಣಸಿನ್ಕಾಯಿ ಹಾಕ್ತೀವಿ, ಬೆಳ್ಳುಳ್ಳಿ ಶುಂಠಿ ಹಾಕ್ತೀವಿ, ಪುದೀನ ಸೊಪ್ಪು ಕಡಿಮೆ ಹಾಕ್ತೀವಿ, ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೋದ್ರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ. ಈಗ ನಾವು ಇದಕ್ಕೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಎಲ್ಲನೂ ಕೂಡ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪನ್ನು ಸೇರಿಸಿ ನೀರನ್ನು ಹಾಕಬಾರ್ದು. ಎಲ್ಲ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಮಾಡಿದ್ದಾಯಿತು. ಈಗ ಆಯಿಲನ್ನು ನಾವು ಸ್ವಲ್ಪ ಕಾಯಕ್ಕೆ ಬಿಡೋಣ. ವಡೆ ನಾವು ಡೀಪ್ ಫ್ರೈ ಮಾಡಿದ ಮೇಲೆ ಈ ರೀತಿ ಟಿಶ್ಯೂ ಪೇಪರ್ ಮೇಲೆ ಹಾಕಿಬಿಟ್ರೆ ಆಯಿಲೆಲ್ಲ ಹೀರ್ಕೊಂಡ್ಬಿಡುತ್ತೆ. ಆಯಿಲು ಬಿಸಿ ಆಗಬೇಕು, ಇನ್ನು ಬಿಸಿ ಆಗ್ತಾಯಿದೆ. ಈಗ ನಾವು ವಡೆನ ಬಿಡೋಣ ಆಯಿಲ್ಗೆ. ನಿಮಗೆ ಚಿಕ್ಕದಾಗಿ ಬೇಕಂದ್ರೆ ಚಿಕ್ಕದಾಗಿ ಮಾಡ್ಕೋಬೋದು, ಅಗಲ ಬೇಕಂದ್ರೆ ಅಗಲಕ್ಕೆ ಮಾಡ್ಕೋಬೋದು ಫ್ರೆಂಡ್ಸ್. ಈ ರೀತಿ ನೋಡಿ, ಈ ರೀತಿ ಬೆರಳುಗಳ ಮೇಲೆ ಈ ರೀತಿ ಅಂದ್ಕೊಂಡು ಈ ರೀತಿ ಎಲ್ಲನೂ ಹಾಕ್ತಾ ಬರೋದು. ವಡೆ ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ. ಈಗ ವಡೆನ ಮತ್ತೊಂದು ಕಡೆ ತಿರುಗಿಸೋಣ. ಎರಡೂ ಕಡೆನೂ ಚೆನ್ನಾಗಿ ಬೆಂದರೆ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಬಹಳ ರುಚಿಯಾಗಿರುತ್ತೆ ಫ್ರೆಂಡ್ಸ್. ವೆರಿ ಸಿಂಪಲ್ ಅಂತಂದರೆ ಅಷ್ಟು ಸಿಂಪಲ್ಲಾಗಿ ಗರಿ ಗರಿಯಾದಂತಹ ಕಡಲೆಬೇಳೆ ನಾವು ವಡೆನ ಮಾಡ್ಕೋಬೋದು. ಇಷ್ಟು ಈಸಿ ಅಂತ ಅಂದರೆ ಅಷ್ಟು ಈಸಿ ಇರುತ್ತೆ, ಬಹಳ ಟೇಸ್ಟಾಗಿ ಕೂಡ ಇರುತ್ತೆ ಫ್ರೆಂಡ್ಸ್. ಇದು ನಮ್ಮ ಹಳ್ಳಿಗಳ ಕಡೆ ಮಾಡ್ತಾ ಇದ್ದಂತಹ ರೆಸಿಪಿ. ಇದು ಬಹಳ ಚೆನ್ನಾಗಿ ಮಾಡ್ತಾಯಿದ್ರು ನಮ್ಮಮ್ಮ ಅವರೆಲ್ಲ, ಇದೇ ರೀತಿಯೇ ಮಾಡ್ತಾ ಇದ್ದಿದ್ದು. ನೋಡಿ, ನಾವು ರುಬ್ಬಿದಾಗ ಒಂದೊಂದು ಬೇಳೆ ಕೂಡ ಅದೇ ರೀತಿ ಇರಬೇಕು, ಆ ರೀತಿ ರುಬ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿದಾಗ. ಆಯಿತು, ವಡೆ ನೋಡಿ ಎಣ್ಣೆ ಬಿಟ್ಕೊಳ್ತಾ ಇದೆ. ಈಗ ನಾವು ತೆಗೆದು ಬಿಡೋಣ. ತುಂಬಾ ಗರಿ ಗರಿಯಾಗಿರುತ್ತೆ ಫ್ರೆಂಡ್ಸ್, ಅಷ್ಟು ಗರಿ ಗರಿಯಾಗಿರುತ್ತೆ. ಈ ವಡೆ ತಿಂದರೂ ಕೂಡ ಗ್ಯಾಸ್ಟ್ರಿಕ್ ಇರೋರಿಗೆ ಏನೂ ತೊಂದರೆ ಆಗೋದಿಲ್ಲ, ಹೊಟ್ಟೆ ಇನ್ಫೆಕ್ಷನ್ ಆಗೋರಿಗೆ ಕೂಡ ಏನೂ ತೊಂದರೆ ಆಗೋದಿಲ್ಲ. ಯಾಕಂತಂದರೆ ನಾವು ಏನಾದರೂ ಒಂದು ಟಿಶ್ಯೂ ಪೇಪರ್ ಅಂಥವು ನಾವು ಹಾಕಿ ಈ ರೀತಿ ನಾವು ಹಾಕಿರುವಂಥ ಮಸಾಲೆನ ನಾವು ಹಾಕಿದರೆ ಬಹಳ ಟೇಸ್ಟಾಗೂ ಇರುತ್ತೆ, ಯಾವುದೇ ತೊಂದರೆ ಕೂಡ ಇರೋದಿಲ್ಲ. ಈ ರೀತಿ ಎಲ್ಲನೂ ನಾವು ಡೀಪ್ ಫ್ರೈ ಮಾಡ್ಕೊಂಬಿಡೋಣ ವಡೆನ.
ಟಿಶ್ಯೂ ಪೇಪರ್ ಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ನಂತರ ನಾವು ಬೇರೆ ಪ್ಲೇಟ್ಗೆ ತೆಗೆದುಕೊಂಡ್ಬಿಟ್ರೆ ಆಯಿಲೆಲ್ಲ ಹೀರ್ಕೊಂಡ್ಬಿಟ್ಟಿರುತ್ತೆ. ಆವಾಗ ನಾವು ತಿಂದರೂ ಕೂಡ ಏನಾಗಲ್ಲ ಫ್ರೆಂಡ್ಸ್. ನೋಡಿ ಆಯಿಲು ಎಷ್ಟು ಇರುತ್ತೆ ವಡೆಗೆ. ಈ ಆಯಿಲೆಲ್ಲ ನಾವು ತಿಂದ್ರೇ ಹೊಟ್ಟೆ ಇನ್ಫೆಕ್ಷನ್ ಆಗೋದು ಮತ್ತು ಗ್ಯಾಸ್ಟ್ರಿಕ್ ಆಗೋದು ಕೂಡ. ಅದರಿಂದಾಗಿ ಯಾವುದಾದ್ರೂ ಒಂದು ಟಿಶ್ಯೂ ಪೇಪರ್ ಒಂದೆರಡು ಹಾಕಿಬಿಟ್ರೆ ಆಯಿಲೆಲ್ಲ ಹೀರ್ಕೊಂಡ್ಬಿಡುತ್ತೆ, ಮತ್ತು ತಿಂದರೂ ಕೂಡ ಏನೂ ಆಗೋದಿಲ್ಲ. ನೋಡಿ ವಡೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ಒಳ್ಳೆ ಗರಿ ಗರಿಯಾಗಿ ಕೂಡ ಇದೆ, ತುಂಬಾ ಟೇಸ್ಟ್ ಆಗಿರುತ್ತೆ. ಥ್ಯಾಂಕ್ ಯು.